ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಯುಗಾದಿ ಹಬ್ಬಕ್ಕೆ ಡ್ರೆಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ ಮಿಂತ್ರಾಯಿಂದ. ಅದು ನೋಡಿದ್ರೆ ಹಬ್ಬ ಮುಗಿದ ಮೇಲೆ ಬಂದಿದೆ ಡ್ರೆಸ್ಸು. ಹಾಗಾಗಿ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇವಾಗ ನಾನು. ನೋಡೋಣ ಡ್ರೆಸ್ ಹೆಂಗಿದೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿದೆ. ಹಾಗೆ ಒಂದು ವಿಡಿಯೋನು ಕೂಡ ಮಾಡಿಕೊಂಡೆ. ಪರವಾಗಿಲ್ಲ, ನಾನು ವಿಡಿಯೋದಲ್ಲಿ ಅಂದರೆ ಫೋಟೋದಲ್ಲಿ ಏನು ನೋಡಿದೆ ಅದೇ ಥರನೇ ಇತ್ತು. ಆದರೆ ಸ್ವಲ್ಪ ಬಟ್ಟೆ ತೆಳು ಅಂತ ಅನ್ನಿಸ್ತು ಬಿಟ್ಟರೆ ಚೆನ್ನಾಗೇನೋ ಇತ್ತು ಡ್ರೆಸ್ಸು. ಆದರೆ ನಾನು ಬುಕ್ ಮಾಡೋ ಟೈಮಲ್ಲಿ ಅದ್ರ ರೇಟ್ ಎಷ್ಟೋ 1300 ಏನೋ ನೋಡಿದ ನೆನಪು. ಆದರೆ ಬಿಲ್ಲಲ್ಲಿ 1075 ಏನೋ ಬಂದಿತ್ತು. ಅದಕ್ಕೆ ಅದನ್ನೇ ನೋಡ್ತಾ ಇದ್ದೆ. ನನಗೇ ನೆನಪಿಲ್ಲ ಎಷ್ಟಕ್ಕೆ ಬುಕ್ ಮಾಡಿದ್ದೆ ಅಂತ ಅಂದ್ಬಿಟ್ಟು. ಒಂದು ವಾರ ಆಗಿತ್ತಲ್ಲ ಬುಕ್ ಮಾಡಿ. ಅಂದರೆ ಬುಕ್ ಮಾಡಿ ಅದು ಬರೋಷ್ಟೊತ್ತಿಗೆ ಒಂದು ವಾರ ಆಗಿತ್ತು. ನಾನು ಎಷ್ಟಕ್ಕೆ ಬುಕ್ ಮಾಡಿದ್ದೆ ಅನ್ನೋದನ್ನು ಮರ್ತೋಗ್ಬಿಟ್ಟಿದ್ದೆ. ಬಿಲ್ ನೋಡಿದ್ರೆ ಅಷ್ಟು ತೋರಿಸ್ತಾ ಇತ್ತು. ಅದಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟು ನನಗೇನೆ ನೋಡ್ತಾ ಇದ್ದೆ. ಯಾವುದಿದು ನಾನು ಬುಕ್ ಮಾಡಿದ್ದೇನೇನಾ ಗ್ಯಾರಂಟಿನಾ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಬಂತು. ಹಬ್ಬ ಮುಗಿದು ಮಾರನೇ ದಿನಕ್ಕೆ ಹಬ್ಬಕ್ಕೆ ಅಂತ ಬುಕ್ ಮಾಡ್ಕೊಂಡಿದ್ದ ಡ್ರೆಸ್ಸು ಹಬ್ಬ ಮುಗಿದು ಮಾರನೇ ದಿನಕ್ಕೆ ಬಂದಿದೆ. ಓಕೆ, ಪರವಾಗಿಲ್ಲ, ಚೆನ್ನಾಗೇ ಇದೆ. ಮಿಂತ್ರಾದಲ್ಲಿ ತರಿಸ್ಕೊಂಡಿದ್ದು. ಅಮೆಝಾನಲ್ಲಿ ಮಾಡಿದರೆ ಸ್ವಲ್ಪ ಬೇಗನೆ ಬಂದಿರ್ತಿತ್ತೇನೋ. ಇದ್ರಲ್ಲಿ ಮಾಡಿಬಿಟ್ಟು ಒಂದು ದಿನ ಲೇಟಾಗಿಯೇ ಬಂತು. ಹಬ್ಬಕ್ಕಂತೂ ಹಾಕ್ಕೊಳಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟು ಶ್ರೀರಾಮನವಮಿ ಬರುತ್ತೆ ಅಲ್ಲ, ಅದಕ್ಕೆ ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡೆ. ಅದು ಸೈಜ್ ಬಂದು ಎಮ್ ಮಾಡೋಣ ಅಂತ ಅಂದ್ಕೊಂಡೆ, ಮೀಡಿಯಮ್ ಸೈಜು. ಆದರೆ ಏನಾದರೂ ಚಿಕ್ಕದಾಗಿದ್ದರೆ ಟೈಟ್ ಏನಾದರೂ ಆದರೆ ಮತ್ತೆ ರಿಟರ್ನ್ ಮಾಡ್ಕೊಂಡು ಯಾರು ಇದು ಮಾಡ್ತಾರೆ ಅಂದ್ಬಿಟ್ಟು ಎಲ್ ಸೈಜಲ್ಲೇ ಬುಕ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ದೊಡ್ಡದಾಗಿಯೇ ಬಂದಿದೆ. ಸ್ಟಿಚ್ ಹಾಕ್ಕೊಬೇಕಾಗತ್ತೆ. ಫ್ರಂಟ್ ಡಿಸೈನು ಈ ಥರ ಇದೆ. ನಾನು ವಿ ನೆಕ್ಕಲ್ಲಿ ಯಾವುದು ನನ್ನ ಹತ್ರ ಡ್ರೆಸ್ ಇರಲಿಲ್ಲ. ಹಾಗಾಗಿ ಈ ನೆಕ್ಕಲ್ಲಿ ತಗೊಂಡಿದ್ದು. ನೆಕ್ಗೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಚೆನ್ನಾಗೇನೋ ಇದೆ. ಆದರೆ ಪ್ರತಿ ಸಲ ಐರನ್ ಮಾಡಿ ಹಾಕ್ಕೋಬೇಕಾಗತ್ತೆ ಡ್ರೆಸ್ನ. ಫಸ್ಟ್ ಟೈಮ್ ಇವಾಗ ಹಾಕಬೇಕು ಅಂದರೆ ನಾನು ಐರನ್ನೇ ಮಾಡಬೇಕು. ಅದು ಮಡಚಿಟ್ಟಿರೋದು ಹಂಗಂಗೆ ಕಾಣುತ್ತೆ. ಹಾಗಾಗಿ ಐರನ್ ಮಾಡಿನೇ ಹಾಕ್ಕೋಬೇಕಾಗತ್ತೆ. ಚೆನ್ನಾಗೇನೋ ಇದೆ ಡ್ರೆಸ್ಸು. ಹೇಳ್ದಂಗೆ ಸ್ವಲ್ಪ ಬಟ್ಟೆ ತೆಳುವಿದೆ ಅಷ್ಟೇನೆ. ಹೆಂಗಿದೆ ಅಂತ ನೀವು ಕೂಡ ಹೇಳಿ, ಕಮೆಂಟ್ ಮಾಡಿ ಚೆನ್ನಾಗಿದೆಯೋ ಇಲ್ವೋ ಅಂತ. ಪೀಚ್ ಕಲರು. ಅದೇನೋ ಹೋಗಿ ಹೋಗಿ ನಾನು ಯಾವಾಗಲೂ ಇದೇ ಥರ ಕಲರ್ಗಳನ್ನೇ ತಗೊತಾ ಇರ್ತೀನಿ ಅನಿಸುತ್ತೆ. ಸುಮಾರು ಇದ್ದಾವೆ ಈ ಕಲರಲ್ಲಿ. ಆದರೆ ನನಗೆ ಅದು ಇದರಲ್ಲಿ ನೋಡಿದೆ ಅಲ್ಲ, ಫೋಟೋದಲ್ಲಿ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ಬಿಡ್ತು ಕಲ್ಲರು. ಚೆನ್ನಾಗಿದೆ. ದುಪ್ಪಟ ನೋಡಿನೇ ತಗೊಂಡಿದ್ದು ನಾನು ಇದನ್ನು. ದುಪ್ಪಟ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ದುಪ್ಪಟ ಮೇಲೇನೋ ಪ್ರಿಂಟ್ ಬಂದಿದೆ. ತೋರಿಸ್ತೀನಿ ಅದನ್ನು ಕೂಡ. ನೋಡಿ, ಟಾಪ್ ಈ ಥರ ಇದೆ. ಸ್ವಲ್ಪ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ದೊಡ್ಡದಾಗಿದೆ. ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟೆ ತರಿಸ್ಕೊಂಡೆ. ಲೆಂತ್ ಇದೆ, ಫುಲ್ ಲೆಂತ್ ಇದೆ ಟಾಪು. ಚೆನ್ನಾಗಿದೆ. ಸಿಂಪಲ್ಲಾಗಿ ಸಣ್ಣ ಪುಟ್ಟ ಫಂಕ್ಷನ್ಸ್ಗೂ ಹಾಕ್ಕೊಳ್ಳೋ ಥರನೇ ಇದೆ. ಆದರೆ ಪ್ರತಿ ಸಲ ಐರನ್ ಮಾಡಬೇಕು ಟಾಪ್ನ. ಮಾಡ್ಕೊಂಡು ಹಾಕ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಐರನ್ ಮಾಡದೆ ಹೋದರೆ. ಇನ್ನು ಪ್ಯಾಂಟ್ ಕೂಡ ಪ್ಯಾಂಟು ಟಾಪ್ಗಿಂತ ಪ್ಯಾಂಟೇ ಸ್ವಲ್ಪ ಏನೋ ಥಿಕ್ನೆಸ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ಟೆದು. ಚೆನ್ನಾಗಿದೆ ಪ್ಯಾಂಟು ಕೂಡನು. ಎರಡು ಕಡೆ ಜೋಬ್ ಬೇರೆ ಕೊಟ್ಟಿದ್ದಾರೆ ಪ್ಯಾಂಟ್ಗೆ. ನನಗೆ ಗೊತ್ತಿರಲಿಲ್ಲ ಜೋಬ್ ಇರುತ್ತೆ ಅಂತ ಅಂದ್ಬಿಟ್ಟು. ಎರಡು ಕಡೆನೂ ಇದೆ ಜೋಬು. ಓಕೆ, ಇರಲಿ. ಸೈಡಲ್ಲಿ ಅದು ಏನಕ್ಕೆ ಅದೊಂದು ಕೊಟ್ಟಿದ್ದಾರೆ. ನಾನು ಲಾಡಿ ಏನೋ ಅಂತ ಅಂದ್ಕೊಂಡೆ. ಅಲ್ಲ, ಅದು ಏನೋ ಸುಮ್ಮನೆ ಹ್ಯಾಂಗ್ ಮಾಡೋದಕ್ಕೆ ಕೊಟ್ಟಿರೋದಾ ಏನೋ ಗೊತ್ತಿಲ್ಲ. ಅದೊಂದಿತ್ತು. ಇನ್ನು ಅದೇ ಎರಡು ಕಡೆ ಜೋಬಿದೆ. ಚೆನ್ನಾಗಿದೆ. ಪ್ಯಾಂಟ್ ಚೆನ್ನಾಗಿದೆ. ನಂಗೆ ಪ್ಯಾಂಟ್ ಇಷ್ಟ ಆಯಿತು. ಫ್ರೀಯಾಗೂ ಕೂಡ ಇದೆ. ಆದರೆ ಅದೇ ಸೊಂಟ ಲೂಸ್ ಆಗುತ್ತೇನೋ. ಎಲ್ ಸೈಜ್ ತೊಗೊಂಬಿಟ್ಟಿದ್ದೀನಿ ಅಲ್ಲ, ಬಟನ್ ಹಾಕ್ಕೋಬೇಕಾಗತ್ತೆ ಅಂತ ಅನಿಸುತ್ತೆ. ಲೂಸ್ ಆಗುತ್ತೆ ಅಂತ ಅನಿಸುತ್ತೆ. ಒಂದು ಬಟನ್ ಹಾಕ್ಕೋಬೇಕಾಗತ್ತೆ. ಇನ್ನು ದುಪ್ಪಟ ಹೇಳ್ದಂಗೆ ಆವಾಗಲೇ ದುಪ್ಪಟ ಕೂಡ ಚೆನ್ನಾಗಿದೆ. ದುಪ್ಪಟ ಆದರೆ ಅದು ಮೇಲ್ಗಡೆ ಇರೋದು ಪ್ರಿಂಟ್ ಬಂದಿದೆ. ಅದು ಜಾಸ್ತಿ ಏನಾದ್ರು ನೀರಿಗೆ ಹಾಕ್ಬಿಟ್ರೆ ಪ್ರಿಂಟ್ ಎಲ್ಲ ಹೋಗ್ಬಿಡುತ್ತೋ ಏನೋ ಗೊತ್ತಿಲ್ಲ. ನಾನು ಈ ದುಪ್ಪಟ ನೋಡಿನೇ ಆಸೆ ಪಟ್ಟು ತೊಗೊಂಡಿದ್ದು. ದೊಡ್ಡದಾಗಿ ಅಂದರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೋಟೋದಲ್ಲಿ ಅಂತ ಅಂದ್ಬಿಟ್ಟು. ಫೋಟೋದಲ್ಲಿ ನೋಡ್ದಂಗೆ ಇದೆ. ಆದರೆ ಅದ್ರ ಮೇಲಿರೋದು ನಾನು ಸ್ಟೋನ್ ಥರ ಏನೋ ಇರುತ್ತೆ ಅಂದ್ಕೊಂಡೆ. ಅದು ಪ್ರಿಂಟ್ ಇದೆ. ಅದೇ ನೀರಿಗೆ ಹಾಕಿದ್ರೆ ಏನಾದರೂ ಹೋಗ್ಬಿಡುತ್ತೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ದೊಡ್ಡದಾಗಿ ಚೆನ್ನಾಗಿದೆ. ನನಗೆ ಈ ಥರ ದುಪ್ಪಟ ದೊಡ್ಡದಾಗಿರಬೇಕು, ತುಂಬ ಇಷ್ಟ ಆಗುತ್ತೆ ಈ ಥರ ಇದ್ದರೆ ದುಪ್ಪಟ. ಅದಕ್ಕೆ ಅದು ಹಂಗೆ ನೋಡಿನೇ ತಗೊಂಡಿದ್ದು ನಾನು. ಹೆಂಗಿದೆ ಅಂತ ಹೇಳಿ ಡ್ರೆಸ್ಸು. ಏನೋ ಒಟ್ನಲ್ಲಿ ತೊಗೊಂಬಿಟ್ಟಿದ್ದೀನಿ. 1075 ಇನ್ನು ರಿಟರ್ನ್ ಯಾಕೆ ಮಾಡೋದು, ಇರಲಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಡ್ರೆಸ್ನ. ಇದೇ ಇವತ್ತಿನ ವಿಡಿಯೋ. ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಡ್ರೆಸ್ ಕಲರ್ ಹೆಂಗಿದೆ, ಡ್ರೆಸ್ ಹೆಂಗಿದೆ, ನೆಕ್ ಡಿಸೈನ್ ಹೆಂಗಿದೆ ಹೇಳಿ ನನಗೆ ಕಮೆಂಟ್ ಮಾಡಿ. ಓಕೆನಾ? ಇನ್ನು ಇವತ್ತಿನ ವಿಡಿಯೋ ಇಷ್ಟೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಅಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋನ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಯಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.